ಆಗೈತಲ್ಲ, ಇಲ್ಲೊಂದು ದೇವಸ್ಥಾನ ಐತೆ ನೋಡಿ, ಕರಿಯಮ್ಮನ ದೇವಸ್ಥಾನ ಅಂತ. ಎಷ್ಟು ಚೆನ್ನಾಗಿ ಕಾಣ್ತೈತಲ್ಲ. ಇದೇ ಗಾಯ್ಸ್ ಹಳ್ಳಿ ವಾತಾವರಣ ಅಂತ ಹೇಳೋದು. ಅಮ್ಮ ನೋಡಿದ್ರೆ, ಅಜ್ಜಿಯವ್ರು ನೋಡಿದ್ರೆ ಗಮ್ ಗುಡ್ಸ್ತವ್ರೆ. ಏನ್ ಗಮ್ ಗುಡ್ಸ್ತಿದಿರಿ ರತ್ನವ ಅವ್ರೆ. ಗೈಸ್ ದೊಡ್ಡವ್ರು ಹೇಳ್ತಿದಾರಲ್ಲ, ನಿನ್ನ ಆಸೆಗೆ ನಾನು ನೀನೇ ಮಡಚು, ಅವಾಗ ಅಲ್ಲಿಂದನೇ ಶಿಸ್ತು ನಿನಗೆ ಆರಂಭ ಆಗುತ್ತೆ ಅಂತ. ನೋಡಿ ಗೈಸ್ ಇವಾಗ ಇಷ್ಟು ನೀಟಾಗಿ ಕಾಣ್ತೈತೆ. ನಮ್ಮ ಕಡೆ ತೋಟ ನೋಡಿಲ್ಲಲ್ಲ ಹೇಗಿರುತ್ತೆ, ಹೇಗೆ ಎಕ್ಸ್ಪೀರಿಯನ್ಸ್ ಅಂತ. ಇವಾಗ ನೋಡಿ ಗೈಸ್ ಯಾವ ಥರ ಅಂತ. ಏನು ಕೂಡ ನಿರೀಕ್ಷಿಸದೆ ನಾವು ಮಾಡಿರ್ತಕ್ಕಂಥ ಭಕ್ತಿ ಇದು. ನಾನು ಅಪ್ಪ ಮಾಡಿರ್ತಕ್ಕಂಥ ಭಕ್ತಿ ಇದು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ. ಹಾಯ್ ಚಂದು ಫ್ಯಾಮ್, ಎಲ್ರಿಗೂ ಗುಡ್ ಚಾಯ್ಸ್ ಚಂದು ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋನ ನಾನು ನಮ್ಮ ಮನೆಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಿದ್ದೀರ ಟೈಮ್ ಆಲ್ರೆಡಿ ಸಂಜೆ 5:45 ಆಗೈತೆ. ಅವಾಗ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಇಷ್ಟೋ ತನಕ ಅಂತ ಕೇಳಿದರೆ, ಇವತ್ತು ಸ್ವಲ್ಪ ಬ್ಯುಸಿ ಡೇ ಅಂತ ಅಂದ್ಕೊಳ್ಳಿ. ಯಾಕೆ ಅಂತಂದರೆ ಹೋಗಿ ಬಂದು ಕೆಲ್ಸಕ್ಕೆ ಹೋಗಿದ್ವಿ, ಬರೋಷ್ಟೊತ್ತಿಗೆ 1:30 ಮೇಲಾಯಿತು. ಆಮೇಲೆ ವಿಡಿಯೋ ಇತ್ತಲ್ಲ ಅದನ್ನು ಕೂಡ ಅಪ್ಲೋಡ್ ಮಾಡೋಕ್ಕೆ ನಮ್ಮೂರಿನಲ್ಲಿ ಏನಂತ ಅಂದರೆ ನೆಟ್ವರ್ಕ್ ಸಿಗಲ್ಲ, 5G ಸಿಗಲ್ಲ. ಅದಕ್ಕೋಸ್ಕರ ಅಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಅಪ್ಲೋಡ್ ಮಾಡಿ ಬಂದು ಅದಾದಮೇಲೆ ಹಂಗೆ ಮಲ್ಕೊಂಡ್ಬಿಟ್ಟೆ. ನೋಡ್ತಿದ್ದೀರಾ ಎಷ್ಟು ಸ್ವಲ್ಪ ಕಷ್ಟನೇ ಗೈಸ್, ಆಯಿತಾ. ಅಂತ ಅಂದರೆ ನೆಟ್ವರ್ಕ್ ಸಿಕ್ಕರೆ ಓಕೆ, ಇಲ್ಲ ಅಂತ ಅಂದರೆ ಇದೇ ಥರ ಆಗೋಗುತ್ತೆ. ಇಲ್ಲಿ ಇನ್ನೂ ಏನೂ ಕೆಲಸನೂ ಮಾಡಿಲ್ಲ. ಅಜ್ಜಿಯವರು ಹೊರಗೆ ಬಟ್ಟೆನೋ ಕ್ಲಾತ್ಸನ್ನೋ ತೊಳಿತವ್ರೆ. ನಾನಿವಾಗ ಅಮ್ಮವ್ರು ಇಲ್ಲಲ್ಲ ಮನೆಯಲ್ಲಿ, ಇಲ್ಲ ಅಂತ ಅಂದರೆ ನನ್ನದೇ ಎಲ್ಲ ಕೆಲಸ ಆಲ್ಮೋಸ್ಟು. ಬೆಳಗ್ಗೆ ನೆಲ ಒರೆಸಿ ಅದಾದಮೇಲೆ ಕಸ ಎಲ್ಲ ಹೊಡೆದು ನೆಲ ಒರೆಸಿ ಆಮೇಲೆ ಪೂಜೆಗೆಲ್ಲ ಅಪ್ಪಾಜಿಯವ್ರಿಗೆ ರೆಡಿ ಮಾಡಿಕೊಟ್ಟು ಎಲ್ಲ ಹೋಗಿದೆ, ಎಲ್ಲ ಮಾಡಿದ್ರು ಅಪ್ಪಾಜಿಯವರು. ಇವಾಗ ಬನ್ನಿ ಈವ್ನಿಂಗ್ ಅಲ್ಲ, ಇವತ್ತೆಲ್ಲ ಕಸ ಹೊಡಿಬೇಕು. ಇದೆಲ್ಲ ಕಸ ಹೊಡೆದು ಸ್ವಲ್ಪ ನೀಟಾಗೆಲ್ಲ ಅರೇಂಜ್ ಮಾಡಿ ಬಾಗಿಲಿಗೆಲ್ಲ ನೀರು ಹಾಕಿ ಸ್ವಲ್ಪ ಮಾಡೋಣಂತೆ. ಇದಾದಮೇಲೆ ಇದು ಸೋಫಾದ ಕವರ್ ಐತೆ ನೋಡಿ ಇಲ್ಲಿ, ಇದನ್ನು ವಾಶ್ ಮಾಡಿದ್ದಾರೆ ಅಜ್ಜಿಯವರು. ಇದನ್ನು ಕೂಡ ನೀಟಾಗಿ ಹಾಕಬೇಕು. ಇವಾಗ ಇದೊಂದು ಸ್ವಲ್ಪ ಕರೆಂಟು ಬೇರೆ ಹೋಗೈತೆ ಇವಾಗ, ಅದಾದ್ಮೇಲೆ ತೋರಿಸ್ತೀನಿ. ಇದು ನಂದು ನೋಡಿದ್ರಲ್ಲ ಬ್ಯಾಕ್ಗ್ರೌಂಡು. ಇನ್ಸ್ಟಾಗ್ರಾಮ್ನಲ್ಲಿ ಯಾರು ನೋಡ್ಕೊಂಡಿಲ್ಲ, ಚಂದು ಮೈಂಡ್ ಸೆಟ್ ಅಂತ ಐತೆ, ಅಲ್ಲೂ ಕೂಡ ನೋಡ್ಕೊಂಬನ್ನಿ. ಬನ್ನಿ ಇವಾಗ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ, ಮುಖ ಒಂದು ಸ್ವಲ್ಪ ಆಗಿ ಹೀಗೆ ಕಾಣಿಸಿರೋದು ಅಲ್ಲ, ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಸ್ವಲ್ಪ ಟೀಗಿಡೋಣ. ಟೀಗಿಟ್ಟು ಫೇಸ್ ವಾಶ್ ಮಾಡೋಕ್ಕೆ ಹೋಗೋಣ. ಅಷ್ಟೊತ್ತಿಗೆ ಟೀ ಕೂಡ ಮಾಡಲಿರುತ್ತೆ. ಅದಾದ್ಮೇಲೆ ಸೋಸ್ಕೊಟ್ಟು ಅಜ್ಜಿ ನಾನು ಕುಡಿಯೋಣ ಅಂತ. ಅಪ್ಪಾಜಿ ಅವರು ಇವಾಗ ಸಂಜೆ ಏನು ಕುಡಿಯೋದಿಲ್ಲ. ಬನ್ನಿ ಇವಾಗ ಬೇಗ ಫ್ರೆಶ್ ಅಪ್ ಆಗ್ತೀನಿ. ನೋಡ್ತಿರ್ಬೋದು ಮುಖ ಯಾವ ಥರ ಆಗೈತೆ ಅಂತ. ಇಲ್ಲಿ ನೋಡಿ ತುಟಿ ಸ್ವಲ್ಪ ಒಣಗಿದ ಥರ ಆಗ್ತೈತಲ್ಲ. ಯಾಕೆ ಅಂತಂದರೆ ಇತ್ತೀಚೆಗೆ ನಾನು ನೀರೇ ಜಾಸ್ತಿ ಕುಡಿತಿಲ್ಲ. ಯಾಕೆ ಅಂತಂದರೆ ಟ್ರಾವೆಲ್ ಜಾಸ್ತಿ ಆಯ್ತಲ್ಲ, ಅಲ್ಲಿ ಹೋಗ್ತಿದ್ದೀನಿ, ಅಣ್ಣರ ಮನೆ ಹೋಗ್ತಿದ್ದೀನಿ, ಬರ್ತಿದ್ದೀನಿ, ಸೊ ಆಗಿಲ್ಲ. ಬನ್ನಿ ಇವಾಗ ಫ್ರೆಶ್ ಅಪ್ ಆಗೋಣ. ಫ್ರೆಶ್ ಅಪ್ ಆಗಿ ಏನೇನು ಮಾಡ್ತೀವಿ ಅಂತ ನೋಡೋಣ. ಸ್ವಲ್ಪ ಜಾಸ್ತಿ ನೀರು ಕುಡಿಬೇಕು. ನೀವು ಅಷ್ಟೇ. ಇವಾಗ ಮಳೆಗಾಲ ಆದ್ರೂ ಕೂಡ ಮಳೆ ಬರ್ತಾ ಇಲ್ಲ, ಬಿಸಿಲು ಜಾಸ್ತಿ ಐತಿ, ನೀರು ಕೂಡ ಜಾಸ್ತಿ ಕುಡೀರಿ ಅಂತ ಸಜೆಸ್ಟ್ ಮಾಡ್ತೀನಿ. ಬನ್ನಿ ಇವಾಗ ಬೇಗ ಕಸ ಹೊಡೆದು ಸ್ವಲ್ಪ ಅದೇನೇನು ಹೇಳಿದೆ ಅದನ್ನೆಲ್ಲ ಮಾಡೋಣ ಗೈಸ್, ಆಯಿತಾ. ಗೈಸ್ ಫ್ರೆಶ್ ಅಪ್ ಆಗಿ ಹಂಗೆ ಜಸ್ಟ್ ಎಲ್ಲ ಕೆಲಸ ಎಲ್ಲ ಮನೆಗೆ ಮಾಡಿ ಹಾಗೆ ಹೊರಗೆ ಬಂದೆ. ನೋಡ್ತಿದ್ರೆ ಹೊರಗೆ ವೆದರ್ ಯಾವ ಥರ ಐತೆ ಅಂತ. ಅಪ್ಪಪ್ಪಪ್ಪ ಎಷ್ಟು ಕೂಲ್ ಐತೆ. ಆದರೆ ಮಳೆ ಬರ್ತಾನೆ ಇಲ್ಲ. ಎಷ್ಟು ನಮ್ಮೂರಲ್ಲಿ ಭಜನೆ ಕೂಡ ಮಾಡಿದರು, ಅದೇನೋ ಕಂತೆ ಭಿಕ್ಷೆ ಅಂತ ಮಾಡ್ತಾರೆ, ಅದನ್ನು ಕೂಡ ಮಾಡಿದರು. ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ಮಳೆ ಬರ್ತಾನೆ ಇಲ್ಲ. ನಿನ್ನೆ ಒಂದು ಸ್ವಲ್ಪ ಬಂದು ಹಂಗೆ ಹೊರಟೋಯ್ತು. ನಿಮ್ಮೂರ ಕಡೆ ಯಾವ ಥರ ಐತೆ ಮಳೆ ಒಂದು ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೋಡ್ತಿದ್ದೀರಾ ವೆದರ್ ಫುಲ್ಲು ಮಳೆ ಮೋಡ, ಇದೆಲ್ಲ ಮಳೆ ಮೋಡ. ನೋಡ್ತಿದ್ದೀರಾ ಅಡಿಕೆ ಮಧ್ಯೆ ಯಾವ ಥರ ಕಾಣ್ತೈತಿ ಅಂತ. ವೆದರ್ ಸಖತ್ತಾಗೈತಲ್ಲ. ಇಲ್ಲೊಂದು ದೇವಸ್ಥಾನ ಐತೆ ನೋಡಿ, ಕರಿಯಮ್ಮನ ದೇವಸ್ಥಾನ ಅಂತ. ಎಷ್ಟು ಚೆನ್ನಾಗಿ ಕಾಣ್ತೈತಲ್ಲ. ಇದೇ ಗಾಯ್ಸ್ ಹಳ್ಳಿ ವಾತಾವರಣ ಅಂತ ಹೇಳೋದು. ಆದರೆ ಮಳೆನೇ ಒಂದು ಸ್ವಲ್ಪ ಬರ್ತಾ ಇಲ್ಲ ಈ ಕಡೆ. ಒಂದು ಸ್ವಲ್ಪ ಇವಾಗ ಮಳೆ ಬಂದರೆ ಇನ್ನೂ ಚೆನ್ನಾಗಿ ಅಂತ ಅನ್ಕೋತೀನಿ. ನಿಮ್ಮ ಸೈಡು ಅಂತ ಅಂದರೆ ಈ ಕಡೆ ಉತ್ತರ ಕರ್ನಾಟಕ ಸೈಡು ಮತ್ತು ಈ ಕಡೆ ಚಿಕ್ಕಮಂಗ್ಳೂರು, ಈ ಕಡೆ ಕಾಫಿ ಅದೆಲ್ಲ ಹಾಕ್ತಿರ್ತಾರಲ್ಲ, ಅಲ್ಲಿ ಇವಾಗ ಒಂದು ಸ್ವಲ್ಪ ಮಳೆ ಬಂದರೆ ಚೆನ್ನಾಗಿ ಅಂತ ಅನ್ಕೋತೀನಿ. ಆದರೆ ಈ ಮಳೆ ಬರುತ್ತೆ ಏನೋ ಗೊತ್ತಿಲ್ಲ. ಈ ಕಡೆ ನಾನು ಬರಬೇಕಾದ್ರೆ ಲಾಸ್ಟ್ ವ್ಲಾಗ್ನಲ್ಲಿ ನೋಡಿದರೆ, ನಾನು ಊರಿಂದ ಬರಬೇಕಾದ್ರೆ ಅಲ್ಲಿ ಒಂದು ಸ್ವಲ್ಪ ಮಳೆ ಬಂತು ಅವತ್ತಿನ ದಿನ. ಆದರೆ ಅದಾದಮೇಲೆ ಮಳೆನೇ ಇಲ್ಲ ಗೈಸ್, ಆಯಿತಾ. ಬನ್ನಿ ಇವಾಗ ನೋಡಿದರೆ ಈ ಥರ ಇದನ್ನ ಯಾವ ಥರ ಕಟ್ಟಿದ್ದಾರೆ ಅಂತ. ಬರೀ ಅಡಿಕೆ ಇದರಲ್ಲೇ ಕಟ್ಟಿದ್ದಾರೆ ಗೈಸ್, ಆಯಿತಾ. ಅಡಿಕೆ ಅದು ಇದು ಅಂತ ಬರುತ್ತೆ, ಅದೇನೋ ಹೇಳ್ತಾರೆ ಗೈಸ್, ಆಯಿತಾ. ಅಡಿಕೆ ಅದರಲ್ಲೇ ಬರುತ್ತೆ ಅದು. ಅದರೊಳಗಡೆ ಇದು ಮಾಡಿ ಮತ್ತು ಅಡಿಕೆ ತೆಂಗಿನ ಮರ ಗರಿ ಬರ್ತಾವಲ್ಲ ಅದು, ಮತ್ತು ಅಡಿಕೆ ಮರದ್ದು ಇದನ್ನು ಕೋಲ್ಗಳನ್ನು ಹಾಕ್ಬಿಟ್ಟು ಇದನ್ನು ಮಾಡಿದ್ದಾರೆ. ಇವಾಗ ಬನ್ನಿ ನೋಡೋಣ ಇವತ್ತು ಮಳೆ ಬರುತ್ತೆ ಇಲ್ಲ ಅಂತ ನೋಡೋಣ ಗೈಸ್, ಆಯಿತಾ. ನೀವು ನಿಮ್ಮೂರ ಕಡೆ ಮಳೆ ಬಂದಿತ್ತು ಅಂತ ಅಂದರೆ ಇವತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ, ಚೆನ್ನಾಗಾಯ್ತಾ ಇಲ್ವಾ ಏನು ಅಂತ. ಈ ಥರ ಇದೆ ನೋಡಿ. ನಾನು ಒಂದು 5 ಸೆಕೆಂಡ್ ಸುಮ್ಮನೆ ಇರ್ತೀನಿ,
ಹಳ್ಳಿ ವಾತಾವರಣ ಯಾವ ಥರ ಇರುತ್ತೆ ಅಂತ ನೋಡಿ ಗೈಸ್. ಒಂದು ರೌಂಡ್ ಎಷ್ಟು ಸೈಲೆನ್ಸ್ ಐತೆ ಅಂತ. ಯಪ್ಪ, ಒಂದು ರೌಂಡ್ ನೋಡಿದ್ರಲ್ಲ ಎಷ್ಟು ಸೌಂಡು, ಅದು ಗಾಳಿ ಸೌಂಡ್ ಬರ್ತಾ ಇರೋದಕ್ಕೂ ಮತ್ತು ಆ ಪಕ್ಷಿಗಳ ಸೌಂಡು ಇದೆಲ್ಲ. ಇದು ಬೇವಿನ ಮರ ನೋಡಿ, ಇದಿತ್ತು ಅಂತ ಅಂದರೆ ತಂಪು. ಈ ಕಡೆ ಉತ್ತರ ಕರ್ನಾಟಕ ಸೈಡ್ ನಡುವೆ ಇದನ್ನೇ ಹಾಕಿರೋದು ಅಲ್ಲ, ತಂಪು ಅಂತಲೇ ಹಾಕಿರ್ತಾರೆ. ಬನ್ನಿ ಇವಾಗ ಮನೆ ಒಳಗೆ ಹೋಗೋಣ. ಮಳೆ ಬಂದರೆ ಇನ್ನೂ ಚೆನ್ನಾಗಿ ಮನೆ ಒಳಗೆ ಹೋಗೋಣ. ಏನೇನು ಮಾಡ್ತಾರೆ ಅಜ್ಜಿಯವರು ಏನಿಲ್ಲ ಅಂತ ನೋಡೋಣ. ಮಾರ್ನಿಂಗ್ ಆಲ್ರೆಡಿ ಸಾಂಬಾರು ಮಾಡ್ಯಾರ ಅಂತ ಅನಿಸುತ್ತೆ. ಇವತ್ತು ಮುದ್ದೆ ಏನೋ ಮಾಡ್ತಾರೆ ನೋಡೋಣ. ಅಮ್ಮವ್ರಿಗೆ ಏನೋ ಪ್ರಾಂಕ್ ಮಾಡೋಣ ಅಂತ ಇದ್ದೀನಿ. ಅದೊಂದು ಸ್ವಲ್ಪ ಆಗುತ್ತೆ ಇಲ್ಲ ಗೊತ್ತಿಲ್ಲ, ನೋಡೋಣ ಗೈಸ್. ಇವತ್ತಾಗಿದ್ರೆ ಇವತ್ತು, ಇಲ್ಲ ಅಂತ ಅಂದರೆ ಮತ್ತು ಇನ್ನೊಂದು ಲಾಗ್ನಲ್ಲಿ ನೋಡೋಣಂತೆ. ಬನ್ನಿ ಇವಾಗ ಪಟ್ ಅಂತ ಮನೆಗೆ ಹೋಗೋಣ ಗೈಸ್. ನಾನು ಸಾಯಂಕಾಲ ಬಂದು ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಮಾಡಿ ಹಾಗೆ ಮಲ್ಕೊಂಬಿಟ್ಟೆ. ಇವಾಗ ಬನ್ನಿ ಮಾರ್ನಿಂಗ್ ಇದನ್ನ ಈ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡೋಣ ಅಜ್ಜಿಯವ್ರು ಏನು ಮಾಡ್ತಿದ್ದಾರೆ ಅಂತ. ಏನು ಮಾಡ್ತಿದ್ದೇವ? ಚಿತ್ರಾಂದುಳಿ. ಇವತ್ತು ಚಿತ್ರಾನ್ನ, ಬಡವರ ಬಿರಿಯಾನಿ. ಏನ ಪಲಾವ್ ಮಾಡ್ತಿದ್ದೆ ಇವತ್ತು. ನೋಡೋಣ ಆದ್ರೆ ತರೋಣ ಗೈಸ್, ಆಯ್ತಾ? ಇವತ್ತು ಅವ್ರು ಅವತ್ತಿಂದನೇ ಹೇಳ್ತವ್ರೆ ಪಾಪ, ಪಲಾವ್ ಮಾಡ್ತೀನಿ ತಗೋವ ಅಂತ. ಆದ್ರೆ ನಾನು ತಗೊಬಂದಿಲ್ಲ. ಇವತ್ತು ಮಾಡೋಣ. ಮಾರ್ನಿಂಗ್ ಇನ್ನೇನೇನು ಮಾಡಿದವ? ಅನ್ನ ಆಗೈತೆ ಆಲ್ರೆಡಿ. ಅಜ್ಜಿ ಅಮ್ಮ ಅಪ್ಪ ಅವರಿಗೆ ಗಂಜಿ ಕಾಯಿಸ್ಕೊಟ್ಟವ್ರೆ, ರಾಗಿ ಗಂಜಿ. ಕುಡಿದ್ರೆ ಎಷ್ಟು ಒಳ್ಳೇದವ ಅದು? ಏನೇನು ಹಾಕ್ಬೇಕು ಅದಕ್ಕೆ? ಗೋಧಿ ಅಕ್ಕಿ ಗೋಧಿನ ಹಾಕ್ಬೇಕು ಮಿಕ್ಸರ್ಗೆ. ಮಿಕ್ಸಿಗೆ ಅಲ್ಲ, ರಾಗಿ ಒಳಗೆ ಅದೇ ಮಿಕ್ಸಿ ರಾಗಿ ಮಿಕ್ಸ್ ಮಾಡಬೇಕು. ಅಕ್ಕಿ, ಮೆಂತೆ ಕಾಳು, ಆಮೇಲೆ ಉದ್ದಿನಬೇಳೆ, ರಾಗಿ ಎಲ್ಲ ತೊಳೆದು ಹಾಕಿ ಆಮೇಲೆ ಅದನ್ನ ಮಾಡಬೇಕು. ಹಂಗಾದ್ರೆ ಇನ್ನೂ ಚೆನ್ನಾಗಿ ಬೆಳಿಗ್ಗೆ ಹೊತ್ತು ಒಂದೊಂದು ಲೋಟ ಕುಡಿಬೇಕು. ಆರೋಗ್ಯಕ್ಕೆ ಒಳ್ಳೇದು. ಆರೋಗ್ಯಕ್ಕೆ. ಆದ್ರೂ ಅಪ್ಪ ಅವರು ತುಂಬಾ ದಿನ ಆಯ್ತು ಆಲ್ರೆಡಿ ಕುಡಿತಾವ್ರೆ. ರಾಗಿ ನಾವು ಹಿಟ್ಟು ಹಾಕ್ಸ್ಕೊಂಬರ್ತೀವಲ್ಲ ಮುದ್ದೆ ಮಾಡ್ಲಿಕ್ಕೆ, ಅದ್ರೊಳಗಡೆ ಕುಡಿತಾವ್ರೆ, ಮಾಡ್ಕೊಡ್ತೀವಿ. ಅಮ್ಮವರು ಮಾಡ್ಕೊಡ್ತಾರೆ, ಅಜ್ಜಿಯವರು ಮಾಡ್ಕೊಡ್ತಾರೆ ದಿನ. ಅದೊಂದು ಸ್ವಲ್ಪ ಕುಡಿತಾರೆ ಅಪ್ಪ ಅವರು. ಇವಾಗ ಇನ್ನೇನು ಇದು ಹುಳಿ ಹಿಂಡಿದ್ರೆ ಆಗೋಯ್ತಾ? ಅದೊಂದು ಸ್ವಲ್ಪ ಬೇಯಬೇಕಲ್ಲ. ನಿನ್ನೆ ನೋಡಿದ್ರಲ್ಲ ಬೋಂಡಾದ ಹೆಂಗಿತ್ತು ಅಂತ. ಹಿಂಗಿತ್ತು ನೀವು ಮಾಡ್ಕೊಂಡು ಟ್ರೈ ಮಾಡಿ ಗೈಸ್, ಆಯ್ತಾ? ಇದು ಅನ್ನ ಆಗೈತೆ ಆಲ್ರೆಡಿ ಅಲ್ಲ? ಇದ್ಯಾಕೆ ಗೊತ್ತಿಲ್ಲ, ಅದು ಸುಮ್ಮನೆ ಗ್ಯಾಸ್ ಹೋಗ್ತೈತೆ. ಓಕೆ ಗೈಸ್, ಅಜ್ಜಿಯವರು ಮಾಡಲಿ, ಬೇಗ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇದಾದ್ಮೇಲೆ ಒಂದು ಸ್ವಲ್ಪ ಕೆಲ್ಸಕ್ಕೂ ಕೂಡ ಹೋಗ್ಬೇಕು. ಹೋಗಿ ಬಂದು ಅದಾದ್ಮೇಲೆ ನಾನು ಚನ್ನಗಿರಿಗೆ ಹೋಗ್ಬೇಕು. ಅಪ್ಪ ಅವ್ರು ನೋಡು ಆಲ್ರೆಡಿ ಪೂಜೆ ಮಾಡ್ದವ್ರೆ. ಮಾರ್ನಿಂಗ್ ಎದ್ದ ತಕ್ಷಣ ಅವ್ರ ಕೆಲಸ ಅದೇ, ಎದ್ದೇಳ್ತಾರೆ, ನೀರಲ್ಲಿ ಗೊರೆ ಹಾಕ್ತಾರೆ. ಅದಾದಮೇಲೆ ಈ ಥರ ಸ್ನಾನ ಮಾಡ್ಕೊಂಡು ಇದು ನೋಡಿ ರಾಗಿ ಗಂಜಿ ಇದು ಕುಡ್ದವ್ರೆ. ರಾಗಿ ಗಂಜಿಯನ್ನು ಕುಡ್ದವ್ರೆ. ನಾವು ಇವಾಗ ದೇವಸ್ಥಾನಕ್ಕೆ ಹೋಗಿದ್ವಿ ಗೈಸ್, ಆಯಿತಾ? ಇಲ್ಲೇ ಶಿವಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಮತ್ತು ಜುಂಜಪ್ಪ ದೇವಸ್ಥಾನ ಅಂತ, ಗೊಲ್ರಹಟ್ಟಿ ಅಂತ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗ್ಬೋದು ಇಲ್ಲೇ ಒಳಗಡೆ ಹೋದರೆ. ಆದರೆ ಅಲ್ಲಿ ಹೋಗಿದ್ವಿ. ಇವತ್ತು ಇನ್ನೂ ಓಪನ್ ಆಗಲ್ಲ, ತುಂಬ ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಹಾಗೆ ಬಂದುಬಿಟ್ವಿ. ನೋಡೋಣ ಗೈಸ್, ಮತ್ತೆ ಯಾವಾಗಾದ್ರೂ ಹೋದರೆ ನಿಮಗೂ ಕೂಡ ತೋರಿಸ್ತೀನಿ. ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಬೇಗ ನೈಟು ಇನ್ನೊಂದು ಬ್ಲಾಗ್ ಇತ್ತಲ್ಲ, ಅದನ್ನು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಚಾರ್ಜ್ ಹೋಗಾಯಿತು. ಹಾಗೆ ಮಲ್ಕೊಬಿಟ್ಟೆ. ಅದಕ್ಕೋಸ್ಕರ ಮತ್ತೆ ಈ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೇಗ ಬನ್ನಿ. ಇವಾಗ ಚಿತ್ರಾನ್ನ ತಿಂದು ಮತ್ತೆ ಏನೇನು ಮಾಡೋದಂತ ನೋಡೋಣ. ಇದು ನೋಡಿದ್ರಲ್ಲ ಕರಿಬಸವೇಶ್ವರ, ಅಲ್ಲಿ ಫೋಟೋ ಯಾವ್ದು ತೊಗೊಬಂದಿದ್ರಿ ಅಂತ ಕೇಳಿದ್ರಲ್ಲ, ಇದು ತೊಗೊಬಂದಿದ್ವಿ ನೋಡಿ ಗೈಸ್. ಕರಿಬಸವೇಶ್ವರ ಸ್ವಾಮಿ ಸುಕ್ಷೇತ್ರ ಉಕ್ಕಡಗಾತ್ರಿ ಅಂತ ಐತೆ. ಹಿಂದೆ ಬ್ಯಾಕು ಬೆಳ್ಳಿ ತೀರ ಐತೆ ನೋಡಿ ಗೈಸ್. ಇದು ಶಿವರಾತ್ರಿ ದಿನ ಸಖತ್ತಾಗಂದ್ರೆ ಸಖತ್ತಾಗುತ್ತೆ. ನೀವೇನಾದರೂ ಈ ಕಡೆ ಉಕ್ಕಡಗಾತ್ರಿ ಹತ್ರ ಐತೆ ಅಂತ ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ನೀವು ಕೂಡ ಒಂದ್ಸಲಿ ಹೋಗಿದ್ರೆ ಕಾಮೆಂಟ್ ಹಾಕಿ ಗೈಸ್, ಆಯಿತಾ? ಹೋಗಿಲ್ಲ ಅಂತ ಅಂದರೆ ಹೋಗಿ ಬನ್ನಿ ಗೈಸ್, ನಿಜವಾಗ್ಲೂ ತುಂಬ ಸಖತ್ತಾಗಿರುತ್ತೆ. ನಾನು ನೋಡಿ ಇಲ್ಲಿ ಏನೂ ತೆಗ್ದಿಲ್ಲ. ಇಲ್ಲ ಅಪ್ಪ ಅವರು ಮಲ್ಕೊಂಡಿದ್ರು, ಆ ಕಡೆ ನಾನು ಮಲ್ಕೊಂಡಿದ್ದೆ. ಇದೆಲ್ಲ ಹಂಗೆ ಐತೆ. ಇವಾಗೆಲ್ಲ ಕ್ಲೀನ್ ಮಾಡ್ಬೇಕು, ನೀಟ್ ಮಾಡಬೇಕು. ಇದೆಲ್ಲ ನಾನು ಕೂರೋ ಪ್ಲೇಸ್. ಇದು ಇನ್ಸ್ಟಾಗ್ರಾಮ್ ನೋಡೋರಿಗೆ ಗೊತ್ತಿರುತ್ತೆ. ಇಲ್ಲಿ ನಾನು ಕೂರೋದು, ಇಲ್ಲಿ ನನ್ನ ಬ್ಯಾಕ್ಗ್ರೌಂಡ್ ಬರೋದು. ಬನ್ನಿ ಇವಾಗ ಚಿತ್ರಾನ್ನ ತಿನ್ನೋಣ. ಚಿತ್ರಾನ್ನ ತಿಂದು ನೋಡೋಣ ಗೈಸ್, ಆಯಿತಾ? ಅಮ್ಮವ್ರು ತುಂಬ ದಿನ ಆಯಿತು ಮನೇಲಿ ಅಲ್ಲಿ ಇಲ್ಲಿ ಓಡಾಡ್ತಿದ್ರು. ಆದರೆ ಇವಾಗ ಇಲ್ಲ,
ನೋಡೋಣ ಗೈಸ್ ಎಷ್ಟೊತ್ತಿಗೆ ಯಾವಾಗ ಬರ್ತಾರೆ ಅಂತ. ಇವಾಗ ಬನ್ನಿ ಬೇಗ ಚಿತ್ರಾನ್ನವನ್ನು ತಿನ್ಕೊಂಡು ಆಮೇಲೆ ಏನು ಮಾಡೋದಂತ ನೋಡೋಣ. ಯಾವಾಗಲೂ ಗೈಸ್ ದೊಡ್ಡವ್ರು ಹೇಳ್ತಿದಾರಲ್ಲ, ನಿನ್ನ ಹಾಸಿಗೆನ ನೀನೇ ಮಡಚು, ಅವಾಗ ಅಲ್ಲಿಂದನೇ ಶಿಸ್ತು ನಿನಗೆ ಆರಂಭ ಆಗುತ್ತೆ ಅಂತ. ನೋಡಿ ಗೈಸ್ ಇವಾಗ ಎಷ್ಟು ನೀಟಾಗಿ ಕಾಣ್ತೈತೆ, ಆವಾಗಲೇ ಎಷ್ಟು ಅಲ್ಲಿ ಅಲ್ಲಿ ಬಿದ್ದೋಗಿತ್ತಲ್ಲ. ನಾವು ಇಲ್ಲಿಂದನೇ ಕಲಿತೀವಿ ಗೈಸ್, ಆಯಿತಾ. ನೀವು ಎದ್ದ ತಕ್ಷಣ ನೀವು ಹೊತ್ಕೊಂಡಿರ್ತಕ್ಕಂಥ ಅದು ಬೆಡ್ಶೀಟ್ ಆಗಿರ್ಬೋದು ಅಥವಾ ದಿಂಬನ ಸರಿ ಮಾಡೋದಾಗಿರ್ಬೋದು, ಈ ರೀತಿ ಮಾಡಿದ್ರಿ ಅಂತ ಅಂದರೆ ಅಲ್ಲಿಂದನೇ ನೀವು ಶಿಸ್ತನ್ನು ಆ ದಿನದಲ್ಲಿ ನೀವು ಪ್ರಾರಂಭ ಮಾಡ್ತೀರಾ. ಶಿಸ್ತು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ವ್ಲಾಗ್ನಲ್ಲಿ ನಾನು ನಮ್ಮ ಅಣ್ಣವರು ಊರಿಂದ ಬರಬೇಕಾದ್ರೆ ನಿಮಗೆ ನೋಡಿದ್ರಿ, ಅಲ್ಲಿ ಅಜ್ಜಿಯವರು ಶಿಸ್ತಿಲ್ಲ ಅಂತ, ತಲೆ ನೀಟಾಗಿ ಬಾಚ್ಕೊಂಡಿಲ್ಲ, ಮತ್ತು ಡ್ರೆಸ್ಸನ್ನು ಕರೆಕ್ಟ್ ಹಾಕ್ಕೊಂಡಿಲ್ಲ, ಸ್ಯಾರಿಯನ್ನು ಅಂತ ಅಲ್ಲಿ ಯಾರೂ ಕೂಡ ಕೂತ್ಕೊಂಡಿದ್ದಿಲ್ಲ. ಅದಕ್ಕೋಸ್ಕರ ಶಿಸ್ತು ಅನ್ನೋದು ತುಂಬಾ ಇಂಪಾರ್ಟೆಂಟು ಲೈಫ್ನಲ್ಲಿ. ಅದಕ್ಕೋಸ್ಕರ ನೀವು ಡಿಸಿಪ್ಲಿನನ್ನು ನೀವು ಎದ್ದ ತಕ್ಷಣ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ನಾನು ಯಾವಾಗಲೂ ಮಾಡ್ತಾಯಿದ್ದೆ, ಇವತ್ತು ಸ್ವಲ್ಪ ಅರ್ಜೆಂಟ್ ಆಯಿತು, ಬೇರೆ ಕಡೆನೂ ಹೋಗ್ಬೇಕಿತ್ತು ದೇವಸ್ಥಾನಕ್ಕೆ ಅಂತ ನಾನು ಬೇಗ ಎದ್ಬಿಟ್ಟು ಹಾಗೆ ಹೋದೆ. ಡೈಲಿ ನಾನು ಇದೇ ಥರ ಮಡಚಿ ಇಡ್ತೀನಿ ಗೈಸ್, ನೀವು ಅದೇ ಥರ ಮೇಂಟೈನ್ ಮಾಡಿ. ಆ ದಿನದಲ್ಲಿ ಶಿಸ್ತು ಇದೇ ಥರ ಹೋಗುತ್ತೆ ಅಂತ ನನ್ನ ಭಾವನೆ ಅಂತ ಅನಿಸುತ್ತೆ. ನೀವು ಅದೇ ಥರ ಮಾಡೋದಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡಿ ಗೈಸ್. ಓಕೆ ಗೈಸ್, ನಾನು ಅಪ್ಪ ಕೆಲಸ ಮುಗಿಸ್ಕೊಂಡು ಬಂದು ಇನ್ನೊಂದು 1/4 ಗಂಟೆ ಆಗಿದ್ರೆ ಮನೆಗೆ ಬಂದುಬಿಡ್ತಿದ್ವಿ. ಆವಾಗ ಮಳೆ ಬಂತು ಗೈಸ್. ನಿಜವಾಗ್ಲೂ ನೋಡಿ ನೀರು ಹೆಂಗೆ ನಿಂತಿದ್ದಾವೆ ಅಂತ. ಮಳೆ ಬಂತು, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಇವಾಗ ಚನ್ನಗಿರಿಗೆ ಹೋಗ್ತಾ ಇದ್ದೀನಿ, ರೆಡಿಯಾಗಿದ್ದೀನಿ. ಔಟ್ಫಿಟ್ ಯಾವ ಥರ ಇದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಆಯಿತಾ. ಬನ್ನಿ ಇವಾಗ ಬೇಗ ಹೋಗೋಣ. ಅಲ್ಲಿ ಊಟ ಮಾಡೋಣ ಅಂತ ಬಾಕ್ಸಲ್ಲಿ ತೊಗೊಂಡು ಹೋಗಿದ್ವಿ, ಆದರೆ ಊಟ ಮಾಡೋಕ್ಕಾಗಿಲ್ಲ. ಇವಾಗ ಹೋಗೋಣ ಬನ್ನಿ, ಚನ್ನಗಿರಿಗೆ ಹೋಗಿ ಮತ್ತೆ ಏನೇನು ಮಾಡ್ತೀವಿ ಅಂತ ನೋಡೋಣ. ಆಲ್ರೆಡಿ ಟೈಮ್ ಆಗೈತೆ ಬಸ್ಸಿಗೂ ಕೂಡ. ಇವಾಗ ತಾನೇ ಮಳೆ ಮತ್ತೆ ಬರ್ತೈತೆ ನೋಡಿ, ಮೋಡ ಆಗೈತೆ ಮತ್ತೂ ಕೂಡ. ಬನ್ನಿ ಇವಾಗ ಹೋಗೋಣ, ನೋಡೋಣ ಏನೇನಾಗುತ್ತೆ ಅಂತ. ಓಕೆ ಗೈಸ್, ನಾನು ಇವಾಗ ಜಸ್ಟ್ ಬಂದೆ, ಬ್ಯಾಗ್ ಹಾಕ್ಕೊಂಡು ಚನ್ನಗಿರಿಯಿಂದ ಬಂದೆ. ಅಮ್ಮ ನೋಡಿದರೆ, ಅಜ್ಜಿಯವ್ರು ನೋಡಿದರೆ ಗಮ್ ಗುಡಿಸ್ತವ್ರೆ. ಏನು ಗಮ್ ಗುಡಿಸ್ತಿದ್ದೀರಿ ರತ್ನವ ಅವರೇ? ಹಾಂ, ಯಾಕೋ ಬಾಯಿ ಏನಾಗಿತ್ತವ? ಯಾಕೆ ಬರಂಗಿಲ್ಲಪ್ಪ ಬಾಯಿ ಯಾವುದಕ್ಕೂ ಬರಂಗಿಲ್ಲ ಅಂತ ಅಂದರೆ ಏನೇನೋ ತಿಂದು ಅಥವಾ ಒಂದೊಂದ್ಸಲಿ ಶೀತ ಆಗಿರುತ್ತೆ, ಒಂದೊಂದ್ಸಲಿ ಜ್ವರ ಬಂದಿರುತ್ತೆ. ಹಂಗಾಗಿ ಏನೋ ಆದರೂ ತಿನ್ನಬೇಕು, ಟೇಸ್ಟಿಯಾಗಿರ್ತಕ್ಕಂಥದ್ದು ಅಂತ ಅನಿಸುತ್ತೆ. ಆವಾಗ ಬಾಯಿ ಕೆಟ್ಟಂಗಾಗಿದೆ ಅಂತ ಹೇಳ್ತಾರೆ ಅಲ್ಲವ. ಅದಕ್ಕೆ ಮೊಟ್ಟೆ, ಈರುಳ್ಳಿ ಮತ್ತು ಎಣ್ಣೆ ಮತ್ತೇನು ಹಾಕಿದೆಯಾ ಅಷ್ಟೇ. ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಬಿಟ್ಟು ಏನಂತಾರೆ ಅದಕ್ಕೆ, ಮೊಟ್ಟೆ ಬುರ್ಜಿ ಅಲ್ಲ, ಮೊಟ್ಟೆ ಬುರ್ಜಿ ಅಂದರೆ ಮೊಟ್ಟೆ ಬೇಸ್ ಮಾಡ್ತಾರೆ. ಇದಕ್ಕೆ ಏನಂತಾರೆ? ಹಂಗೆ ಮೊಟ್ಟೆ ಫ್ರೈ ಅಲ್ಲ. ಮೊಟ್ಟೆ ಫ್ರೈ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಆಗೋಯ್ತು, ಇಷ್ಟೇ ಮೊಟ್ಟೆ ಫ್ರೈ. ಬನ್ನಿ ಇವಾಗ ಒಂದು ಸ್ವಲ್ಪ ಊಟ ಮಾಡಿ ಹೋಗಿದ್ದೆ. ಹೋಗ್ಬೇಕಾದ್ರೆ ಚಿತ್ರಾನ್ನ, ಅಲ್ಲಿ ಮಳೆ ಬಂತಲ್ಲ ಅದಕ್ಕೋಸ್ಕರ ತಿನ್ನೋಕ್ಕಾಗಿರಲಿಲ್ಲ. ಮನೆಗೆ ಬಂದು ತಿಂದಿದ್ದೆ. ಇವಾಗ ರುಚಿಯಾಗಿ ಮಾಡಿರ್ತಕ್ಕಂಥ ಅದು ಮೊಟ್ಟೆದು ಒಂದು ಸ್ವಲ್ಪ ತಿಂದು ಒಂದು ಸ್ವಲ್ಪ ರೈಸನ್ನು ತಿನ್ನೋಣ. ಅದಾದಮೇಲೆ ನೈಟ್ ಏನು ಮಾಡೋಣ ಅಂತ ನೋಡೋಣ. ಅದು ಮಾಡೋ ಮೆಥಡ್ ಏನು ಅಂತ ಅಂದರೆ ಸಿಂಪಲ್ಲು. ಸ್ವಲ್ಪ ಮೊಟ್ಟೆ ಒಡೆದಾಕಬೇಕು, ಸ್ವಲ್ಪ ಎಣ್ಣೆ ಹಾಕ್ಬೇಕು ಫಸ್ಟ್, ಅದಾದ್ಮೇಲೆ ಮೊಟ್ಟೆ ಒಡೆದಾಕಬೇಕು. ಅದಾದಮೇಲೆ ಮೊಟ್ಟೆ ಒಂದು ಸ್ವಲ್ಪ ಗೋರಾಡಿ ಆಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿದಾದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿದರೆ ಮುಗ್ದೋಯ್ತು ಅಲ್ಲವ. ಒಂದು ಸ್ವಲ್ಪ ನಿಮ್ಗೆ ಖಾರ ಬೇಕು ಅಂತ ಅಂದರೆ ಖಾರದ ಪುಡಿಯನ್ನು ಹಾಕೋಬೋದಂತೆ. ನೋಡಿ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಟೇಸ್ಟನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಸುಮ್ಮನೆ ಮೊಟ್ಟೆಯನ್ನು ಆ ಥರ ತಿನ್ನೋದಕ್ಕಿಂತ ಈ ರೀತಿ ಒಂದು ಸ್ವಲ್ಪ ಟೇಸ್ಟಿಯಾಗಿ ಮಾಡಿಕೊಂಡು ತಿಂದರೆ ನಿಮ್ಮ ಬಾಯಿಗೂ ಕೂಡ, ಬಾಯಿನಲ್ಲಿ ಆಲ್ರೆಡಿ ನೀರು ಬರ್ತೈತೆ, ನಿಮ್ಮ ಬಾಯಿಗೂ ಕೂಡ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ಒಳಗೆ ಬಂದ ತಕ್ಷಣ ಗಮ್ ಅಂತ ಐತೆ. ನಾನು ಇದೇನು ಒಳಗೆ ಈ ಥರ ಗಮ್ ಅಂತ ಐತೆ ಅಂತ ಅಂದರೆ ಅಜ್ಜಿಯವ್ರು ಬಂದು ಒಳಗಡೆ ಸೀದಾ ನೋಡಿದರೆ ಮೊಟ್ಟೆದು ಮಾಡ್ತವ್ರೆ. ಬನ್ನಿ ಇವಾಗ ಸ್ವಲ್ಪ ಹಾಕ್ಕೊಂಡು ಟೇಸ್ಟ್ ಹೆಂಗೈತೆ ಅಂತ ನೋಡೋಣ. ಓಕೆ ಗೈಸ್, ನಾನು ಇವಾಗ ಊಟಕ್ಕೆ ಕುಂತಿದ್ದೀನಿ. ನೋಡ್ತಿರ್ಬೋದು, ಅನ್ನ, ತುಪ್ಪ ಮತ್ತು ಇದೇನು ಹಸಿಮೆಣ್ಸಿಕಾಯಿ ಚಟ್ನಿ, ಅಜ್ಜಿ ಮಾಡಿರ್ತಕ್ಕಂಥ ಮೊಟ್ಟೆ ಫ್ರೈ, ಅಜ್ಜಿಯವರು ಇಟ್ಕೊಂಬಂದವ್ರು ನೋಡಿ. ಬನ್ನಿ ಇವಾಗ ತುಪ್ಪ ಇತ್ತು ಅಂತ ಅಂದರೆ ನನಗೆ ಒಂದು ಸ್ವಲ್ಪ ಏನಾದರೂ ಚಟ್ನಿ ಅಥವಾ ಏನಿದ್ರೂ ಪರವಾಗಿಲ್ಲ, ಒಟ್ಟು ತುಪ್ಪ ಇದ್ದರೆ ಅಷ್ಟೇ ಸಾಕು. ಆರಾಮಾಗಿ ನನಗೆ ಹೊಟ್ಟೆ ತುಂಬ ತಿಂತೀನಿ ಅಂತ ಹೇಳ್ಬೋದು. ಬನ್ನಿ ಅಜ್ಜಿ ಮಾಡಿರ್ತಕ್ಕಂಥ ಈ ಮೊಟ್ಟೆ ಫ್ರೈ ಹೆಂಗೈತೆ ಅಂತ ಒಂದು ಸ್ವಲ್ಪ ನೋಡೋಣ. ಬಿಸಿ ಬಿಸಿ ಈಗ ಮಾಡ್ಯಾರೆ. ಈ ಚಳಿ ಅದಕ್ಕೂ ಇವಾಗ ಮಳೆ ಬರ್ತೈತೆ ಹೊರಗಡೆ. ನಾವು ಬರೋ ಅಷ್ಟೊತ್ತಿಗೆ ಹೆಂಗೋ ಕಮ್ಮಿ ಆಗಿತ್ತು. ಟೇಸ್ಟ್ ವೈಸ್ ಮಾತ್ರ ಸಖತ್ತಾಗೈತೆ. ಸ್ವಲ್ಪ ಎಣ್ಣೆ, ಮೊಟ್ಟೆನ ಒಡೆದಾಕೋದು, ಅದಾದ್ಮೇಲೆ ಈರುಳ್ಳಿ ಹಾಕೋದು, ಅದಾದ್ಮೇಲೆ ಒಂದು ಸ್ವಲ್ಪ ನಿಮಗೆ ಖಾರ ಬೇಕು ಅಂದರೆ ಖಾರ ಪುಡಿ, ಆಮೇಲೆ ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡಿದರೆ ಆಗೋಯ್ತು.
ಅಲ್ಲವಾ? ಹ್ಮ್. ಆದರೆ ಸಕ್ಕತ್ತಾಗಿ ಬಂದೈತೆ ಮಾತ್ರ. ಬಾಯಿಗೆ ತಿನ್ನೋಕ್ಕೆ ನಿಜವಾಗ್ಲೂ ಎಷ್ಟೋ ದಿನ ಆಗೋಯ್ತಲ್ಲ, ತುಂಬ ಚೆನ್ನಾಗೈತೆ. ಬನ್ನಿ ಇವಾಗ ಇದಷ್ಟು ತಿನ್ನೋಣ. ಹೋಗ್ಬೇಕಾದ್ರೆ ತಿಂದೋಗಿದ್ದೆ, ಇವಾಗ ಇದು ಜೊತೆಗೆ ನಾನು ಸ್ವಲ್ಪ ತಿನ್ಕೊಂಡು ಆಮೇಲೆ ರೆಸ್ಟ್ ಮಾಡಿದ್ರಾಕತ್ತೆ. ಅವು ತಿಂದು ಅವನೇ ಹೆಂಗೈತೆ ಅಂತ ಹೇಳಿ ತಡಿ. ತಿನ್ನವ ನೋಡೋಣ. ನೀನು ಮಾಡಿರೋದು ನಿನಗೆ ಚೆನ್ನಾಗಿ ಅನಿಸುತ್ತಾ ಇಲ್ಲ ಅಂತ. ನೀನು ಮಾಡಿರೋದು ನಿನಗೂ ಚೆನ್ನಾಗೈತೆ ಅಂತೀನಿ ನೋಡಿ. ಇವಾಗ ಏನು ಹಾಕು ಗೊತ್ತಾ? ಏನು ಹಾಕ್ಬೇಕು? 4 ಮೊಟ್ಟೆ. 4? 4 ಮೊಟ್ಟೆ. ನಾವು ಇಬ್ಬಳಾರೆ ಇದ್ರೆ ಎರಡು ಸಾಕು. 4 ಮೊಟ್ಟೆ. ಹ್ಞೂ ಕಡಲೆಕಾಳು ನೆನೆ ಹಾಕ್ಬೇಕು. ಹಾಂ, ಅವು ಬೇಯಿಸ್ಬೇಕು. ಹ್ಞೂ ಬೇಯಿಸಿ 4 ಮೊಟ್ಟೆ ಹೊಡೆದು ಹ್ಞೂ ಹಿಂಗೆ ಫ್ರೈ ಮಾಡಬೇಕು. ಕಡಲೆ ಬೇಳೆ ಹಾಕ್ಬೇಕಲ್ಲ? ಕಡಲೆ ಕಾಳು ಆಗುತ್ತೆ, ಕಡಲೆ ಬೇಳೆ ಇರೋದು. ಕಡಲೆ ಬೇಳೆ ಒಂದು ಸ್ವಲ್ಪ ಹಾಕಿ ನೆನೆ ಹಾಕಿ ಅಲ್ಲ, ನೆನೆ ಹಾಕಿ ಒಂದು ಸ್ವಲ್ಪ ಹೊತ್ತು ಹಾಕಿ ಇದು ಫ್ರೈ ಟೈಪು ಮಾಡಿದ್ರೆ ಇನ್ನೂ ಕೂಡ ಮಸ್ತ್ ಆಗುತ್ತೆ. ಇದೇ ತರ ಫ್ರೈ ಮಾಡೋದು ಆದ್ರೆ ಒಂದು ಸ್ವಲ್ಪ ಕಡಲೆ ಬೇಳೆ ಹಾಕ್ಬೇಕು, ಆ್ಯಡ್ ಮಾಡಿದ್ರೆ ಇನ್ನೂ ಕೂಡ ಮಸ್ತ್ ಆಗ್ತದೆ. ಕಡಲೆ ಬೇಳೆ ಬೇಯಿಸ್ಬೇಕು ಒಂದು ಸ್ವಲ್ಪ. ತಿನ್ ನೋಡೋಣ ಹೆಂಗೈತೆ ಅಂತ ಟೇಸ್ಟ್. ಅಯ್ಯೋ ನೀನಾ ಯಾ ಜನ್ಮಗೂ ಮಾಡಕ್ಕಾಗಲ್ಲ ನಿಮ್ಮ ಸುಮ್ಮನೆ ಮಾಡ್ಸು ನೋಡ್ತೀನಿ. ಅಂದ್ರೆ ಒಂದು ಸ್ವಲ್ಪ ಟೇಸ್ಟ್ ವೈಸು ಹಳೆ ತಲೆ ಅಲ್ಲ, ಅಂದ್ರೆ ಏನೇ ಆದ್ರೂ ಎಕ್ಸ್ಪೀರಿಯನ್ಸ್ ಇರ್ಬೇಕು ಅದ್ರಲ್ಲಿ, ಹಂಗಾದ್ರೆ ಒಂದ್ ಸ್ವಲ್ಪ ಬರೋದು. ಅನುಭವ ಬೇಕು. ಅದೇ ಅನುಭವ, ಎಕ್ಸ್ಪೀರಿಯನ್ಸ್ ಅಂದ್ರೆ ಅನುಭವ. ಎಲ್ಲ ಬೆಂದೈತೆ ನೀಟಾಗಿ, ನೋಡ್ತಿರ್ಬೋದು ಮೊಟ್ಟೆ ಎಲ್ಲ ಹಿಂಗೆ ಸಿಗ್ತೈತೆ ಅಂತ. ನೀವು ಕೂಡ ಇದೇ ಥರ ಟ್ರೈ ಮಾಡಿರಿ, ನಾವು ಮಾಡಿರೋ ಥರ. ಎಣ್ಣೆನ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ರಿ, ಮೊಟ್ಟೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದ್ರ ಜೊತೆಗೆ ಬರೀ ರೈಸು ಅದು ಇದು ತಿಂತಾ ಇರ್ತೀರ, ಅದಕ್ಕಿಂತ ಇದು ಸ್ವಲ್ಪ ಏನೋ ಟೇಸ್ಟ್ ವೈಸ್ ತಗೊಂತ ತಿನ್ಬೋದು. ನೀವು ಕೂಡ ಮಾಡ್ಕೊಂಡು ಆರಾಮಾಗಿ. ಈಸಿ ಮೆಥಡ್, ಇದಕ್ಕೆ ಜಾಸ್ತಿ ಅದು ಬೇಕು ಇದು ಬೇಕು ಅನ್ನಂಗಿಲ್ಲ. ಈಸಿ ಮೆಥಡು ಮಾಡ್ಕೊಂಡು ಆರಾಮಾಗಿ ತಿನ್ನಿರಿ. ನಾವು ತಿನ್ನೋಣ ಬನ್ನಿ, ಅಜ್ಜಿ ನಾವು ಜೊತೆ ತಿಂತೀವಿ ಇವಾಗ ಎಲ್ಲವ. ತಿನ್ನೋಣ ಬನ್ನಿ, ತಿನ್ನೋಣ ಇವಾಗ. ಚಲೋ ಗೈಸ್, ನೀವು ನಮ್ಮ ಕಡೆ ತೋಟ ನೋಡಿಲ್ಲಲ್ಲ ಹೇಗಿರುತ್ತೆ, ಹೇಗೆ ಎಕ್ಸ್ಪೀರಿಯನ್ಸ್ ಅಂತ. ಇವಾಗ ನೋಡಿ ಗೈಸ್ ಯಾವ ಥರ ಅಂತ. ಯಪ್ಪ, ಇದ್ರೊಳಗಡೆ ನಡ್ಕೊಂಬಂದರೆ ಎಷ್ಟು ಕೂಲ್ ಸೈಲೆಂಟ್ ವಾತಾವರಣ, ಸೈಲೆಂಟು. ನೋಡ್ತಿದ್ದೀರಾ ಅಡಿಕೆ, ಎಲ್ಲಿ ನೋಡಿದ್ರು ಅಡಿಕೆ, ಯಾವ ಕಡೆ ನೋಡಿದ್ರು ಅಡಿಕೆ, ಅಡಿಕೆ ಮರ ಅಡಿಕೆ ಮರ ಅಡಿಕೆ ಮರ ಅಂತಲೇ ನಿಮಗೆ ಕಾಣುತ್ತೆ. ಇವಾಗ ಬನ್ನಿ, ಒಂದು ಸ್ವಲ್ಪ ಅಪ್ಪ ಅವರು ಇಲ್ಲೇ ಬಾ ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಂದಿದ್ದೆ. ಇವಾಗ ಮನೆಗೆ ಹೋಗಿ ಟವಲ್ ತೊಗೊಬರ್ಬೇಕು, ಏನೋ ತೊಗೊಬರ್ಬೇಕಂತ ಇಲ್ಲ ತೋಟದಲ್ಲಿ, ಅದಕ್ಕೋಸ್ಕರ ಬಂದಿದ್ದೆ. ಬನ್ನಿ ಇವಾಗ ಮನೆಗೆ ಹೋಗಿ ಟವಲನ್ನು ತೊಗೊಂಡು ಹೋಗೋಣ. ಈ ಥರ ನಡ್ಕೊಂಡು ಹೋಗೋಕ್ಕೆ ಎಷ್ಟು ಖುಷಿ ಅನಿಸುತ್ತಲ್ಲ. ಬನ್ನಿ ಇವಾಗ ಬೇಗ ಹೋಗೋಣ. ಇನ್ನೊಂದ್ಸಲಿ ನಿಮಗೆ ಕರೆಕ್ಟಾಗಿ ತೋರಿಸ್ತೀನಿ ಹೇಗೆ ಏನು ಅಡಿಕೆ ಇಟ್ಬಿಡುತ್ತೆ ಅಂತ. ಡೈರೆಕ್ಟ್ ಮನೆಗೆ ಹೋಗಿ ಸಿಗ್ತೀನಿ ಬನ್ನಿ ಗೈಸ್. ಗೈಸ್, ನಮ್ಮೂರಿನ ಕರಿಯಮ್ಮನ ದೇವರು ಯಾವ ಥರ ಇದೆ ಅಂತ ನೋಡ್ಬೋದು. ಇವಾಗತ್ತು ಹುಣ್ಣಿಮೆ ಇದೆ, ಅದಕ್ಕೋಸ್ಕರ ಇನ್ನೂ ಪೂಜೆಯನ್ನು ಮಾಡಿಲ್ಲ, ಒಂದು ಸ್ವಲ್ಪ ಲೇಟ್ ಪೂಜೆ ಆಗೋದು. ನಾವು ನಮ್ಮ ಭಕ್ತಿಯನ್ನು ನಿಜವಾಗ್ಲೂ ಆ ದೇವರಿಗೆ, ಇದೇ ಒಂದು ದೇವಸ್ಥಾನಕ್ಕಲ್ಲ, ಯಾವುದೇ ದೇವರಿಗೆ ಭಕ್ತಿಯನ್ನು ಯಾವುದೇ ಫಲ ನಿರೀಕ್ಷಿಸದೆ ಮಾಡಿದರೆ ಎಷ್ಟು ಇದಾಗುತ್ತೆ ಅಂತ. ಇದು ನಮ್ಮ ಒಂದು ಕೆಲಸ ಗೈಸ್, ಆಯಿತಾ? ಏನು ಕೂಡ ನಿರೀಕ್ಷಿಸದೆ ನಾವು ಮಾಡಿರ್ತಕ್ಕಂಥ ಭಕ್ತಿ ಇದು. ನಾನು ಅಪ್ಪ ಮಾಡಿರ್ತಕ್ಕಂಥ ಭಕ್ತಿ ಇದು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ. ಖಾಲಿ ಇರೋದಕ್ಕಿಂತ ಏನೋ ಒಂದು, ಆಯಿತಾ? ನೀವು ಅಷ್ಟೇ, ಯಾವುದೇ ದೇವಸ್ಥಾನಕ್ಕಾಗಿರ್ಬೋದು, ನಿಮ್ಗೆ ಏನಾಗುತ್ತೋ ಗೊತ್ತಿಲ್ಲ ಗೈಸ್. ನಾವು ಈ ಥರ ಭಕ್ತಿ ಮಾಡಿದ್ದೀವಿ, ನೀವು ಬೇರೆ ಥರ ಭಕ್ತಿ ಮಾಡೋದು, ಆಯಿತಾ? ನೋಡಿ ಈ ಥರ, ಆಯಿತಾ? ನಿಮ್ಮ ಇಷ್ಟ ಗೈಸ್, ಅದು ಏನಾದರೂ ಮಾಡಿ, ಒಟ್ಟು ಫಲವನ್ನು ನಿರೀಕ್ಷಿಸಬೇಡಿ. ಸುಮ್ಮನೆ ನಿಮ್ಮ ಮನಸ್ಸಿಗೆ ತೃಪ್ತಿ ಆಗೋ ಥರ ಮಾಡಿ ಅಂತ ನಾನು ಹೇಳ್ತೀನಿ. ಬನ್ನಿ, ಹುಣ್ಣಿಮೆ ಪೂಜೆ ಇದೆ, ಅದನ್ನು ಮುಗಿಸ್ಕೊಂಡು ಆಮೇಲೆ ಬರೋಣ ಅಂತ. ಇವಾಗ ಡೈರೆಕ್ಟ್ ಮನೆಗೆ ಹೋಗೋಣ, ಮಳೆ ಬರೋ ಥರ ಇದೆ ಗೈಸ್. ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಅಜ್ಜಿಯವರು ಯಾವ ಥರ ಮಾಡಿದರು ಅಂತ. ಮೊಟ್ಟೆ ಫ್ರೈ ಆಗಿರ್ಬೋದು, ಆ ಥರ ಯಾವ ಥರ ಮಾಡಿದರು ಅಂತ, ಏನೇನು ಹಾಕ್ತಾರೆ ಯಾವ್ಯಾವಾಗ ಅಂತ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ. ಅದೇ ಥರ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ಮತ್ತು ಈವ್ನಿಂಗ್ ನಾವು ಹುಣ್ಣಿಮೆ ಅಂತ ಅದನ್ನು ಕಟ್ ಬಂದ್ವಲ್ಲ, ಅದು ನಮ್ಮ ಭಕ್ತಿ ಗೈಸ್, ಆಯಿತಾ? ನೀವು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಗೂ ಕೂಡ ಯಾವುದೇ ಫಲವನ್ನು ಅಪೇಕ್ಷೆಯನ್ನು ಇಟ್ಕೊಳ್ಳದೆ, ಅವರಿಂದ ಏನು ಬಯಸದೆ, ವ್ಯಕ್ತಿಗಾಗಿರ್ಬೋದು, ದೇವರಿಗಾಗಿರ್ಬೋದು, ದೇವಸ್ಥಾನಕ್ಕೆ ಯಾವುದೇ ಥರ ನೀವು ಸೇವೆಯನ್ನು ಮಾಡಿದ್ರಿ ಅಂತ ಅಂದರೆ ಅದು ನಿಮಗೆ ಒಂದಲ್ಲ ಒಂದು ರೂಪದಲ್ಲಿ ಕೈ ಹಿಡಿಯುತ್ತೆ ಅಂತ ನಾನು ನಂಬಿದ್ದೀನಿ. ನೀವು ಕೂಡ, ನನಗೆ ಅದು ಆಗಿದೆ ಎಕ್ಸ್ಪೀರಿಯನ್ಸ್, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನೀವು ಕೂಡ ಅದೇ ಥರ ಟ್ರೈ ಮಾಡಿ, ಯಾವುದೇ ಥರ ಫಲವನ್ನು ಅಪೇಕ್ಷೆ ಇಟ್ಕೊಳ್ದಲೇ ಹೆಲ್ಪ್ ಮಾಡಿ ಅಥವಾ ಸಹಾಯ ಮಾಡಿ, ಸೇವೆ ಮಾಡಿ ಅಂತ ಹೇಳ್ತೀನಿ.
ಇದು ಇವತ್ತಿನ ಈ ವಿಡಿಯೋ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಗೈಸ್. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತೈತೆ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ಕಾಮೆಂಟ್ ಮಾಡ್ತಿದ್ದೀರಾ. ಇನ್ನು ಹೆಚ್ಚು ಒಳ್ಳೆ ಲಾಗ್ಸ್ ತರಲಿಕ್ಕೆ ನಾನು ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ತರಲಿಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ, ಹೀಗೆ ಇರಲಿ, ಇದೇ ಥರ ಮುಂದುವರಿತಾ ಹೋಗೋಣ ಅಂತ ಹೇಳ್ತಾ ತುಂಬ ಖುಷಿಯಾಗಿ ಮುಂದುವರಿತಾ ಹೋಗೋಣ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಗೈಸ್.